ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 311 ಪಾಯಿಂಟ್ಸ್ ಡೌನ್ ಆಗಿ 60,691 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 100 ಪಾಯಿಂಟ್ಸ್ ಡೌನ್ ಆಗಿ 17,844 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 430 ಪಾಯಿಂಟ್ಸ್ ಡೌನ್ ಆಗಿ 40,701 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 158 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 86 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ಪಾಸಿಟಿವ್ ಓಪನ್ ಆಗಿರುವಂಥ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ 12 o'clock ಆದಮೇಲಿಂದ ಪ್ರೆಷರ್ ಕಾಣಿಸಿದೆ ಅಲ್ವಾ. ಮೇಯ್ನ್ಲಿ ಈ ವೀಕಲ್ಲಿ US ಫೆಡ್ ಅವರು FOMC ಮೀಟಿಂಗ್ ಮಿನಿಟ್ಸು ಔಟ್ಕಮ್ ಬರುತ್ತೆ ಅಲ್ವಾ. ಅಂದರೆ ಏನಂದರೆ ಈ ಸಲ ಇಂಟ್ರೆಸ್ಟ್ ರೇಟ್ಸು ಅದರ ರಿಲೇಟೆಡ್ ಆಗಿ ಏನು ಡಿಸ್ಕಷನ್ಸ್ ಇರಲ್ಲ, ಆದರೆ ಇವರ ಫ್ಯೂಚರ್ ಮೀಟಿಂಗ್ಸ್ ರಿಲೇಟೆಡ್ ಆಗಿ ಯಾವ ಥರ ಡಿಸಿಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ನಡೆಯುತ್ತೆ. ಈ ಮೀಟಿಂಗ್ಸ್ ಒಂದು ಮಿನಿಟ್ಸು ಆಚೆ ಈ ವೀಕಲ್ಲಿ ವೆನೆಸ್ಡೇ ದಿವಸ ನಮಗೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರುತ್ತೆ. ಅಂದರೆ ಥರ್ಸ್ಡೇ ನಮಗೆ ಅಪ್ಡೇಟ್ ಆಗುತ್ತೆ. ಸೊ ಫೆಡ್ ಅಫಿಷಿಯಲ್ಸು ಸ್ವಲ್ಪ ಜನ ಲಾಸ್ಟ್ ವೀಕಲ್ಲಿ 50 ಬೇಸಿಸ್ ಪಾಯಿಂಟ್ಸು ರೇಟ್ ಹೈಕ್ ತಗೊಳ್ಳೋದು ಒಳ್ಳೇದನ್ನೋ ಥರ ಕಮೆಂಟ್ ಮಾಡಿದ್ರಲ್ವಾ. ಮಾರ್ಕೆಟ್ ಅಂತೂ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಹೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆದರೆ ಸ್ವಲ್ಪ ಜನ ಈ ಥರ ಕಮೆಂಟ್ಸ್ ಮಾಡ್ತಿರೋ ಕಾರಣವಾಗಿ ಲಾಸ್ಟ್ ವೀಕಿಂದನೂ US ಮಾರ್ಕೆಟ್ಸು ಪ್ರೆಷರ್ ಬರ್ತಿದೆ. ನಾವು ಈ ವೀಕಲ್ಲಿ ಫೆಡ್ ಮೀಟಿಂಗ್ಸ್ ಏನಾದರೂ ಈ ಥರ ಕಾಮೆಂಟ್ಸ್ ಏನಾದರೂ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಮಾರ್ಕೆಟ್ ಫರ್ದರ್ ಆಗಿ ಸ್ವಲ್ಪ ಇನ್ನೂ ಫಾಲೋ ಆಗುವಂಥ ಅವಕಾಶ ಇದೆ. ಏನಾದರೂ ಸರಿ ಈ ವೀಕಲ್ಲಿ ನಡೆಯುವಂಥ ಫೆಡ್ ಮೀಟಿಂಗ್ ಒಂದು ಮಿನಿಟ್ಸ್ ಔಟ್ಕಮ್ ಮೇಲೆ ಫ್ಯೂಚರ್ ಮಾರ್ಕೆಟ್ಸು ಮೊಮೆಂಟ ಅಂತೂ ಬೇಸ್ಡಾನೆ ಆಗಿರುತ್ತೆ. ಅದಾನಿ ಗ್ರೂಪ್ಸು ಸ್ವಲ್ಪ ಅಲಿಗೇಷನ್ಸ್ ಇಂದ ಹಿಂಡನ್ಬರ್ಗ್ ಅವರು ಒಂದು ರಿಪೋರ್ಟ್ ರಿಲೀಸ್ ಆದ್ಮೇಲೆ ಅದಾನಿ ಗ್ರೂಪ್ ಸ್ಟಾಕ್ಸ್ ಅಂತೂ ಮಾಸಿವ್ ಪ್ರೆಷರ್ ನೋಡಿದ್ವಲ್ವಾ. ಅದರಿಂದ ಇನ್ವೆಸ್ಟರ್ಸು 1,000 ಕೋಟಿ ಗಟ್ಟಲೆ ನಷ್ಟ ಹೋಗಿದ್ದಾರೆ. ಸೊ ಈ ಇಶ್ಯೂ ಕಾರಣವಾಗಿ ಇದ್ರ ಮೇಲೆ ವಿಚಾರಣೆ ಮಾಡಬೇಕನ್ನೋ ಥರ ಒಂದು ಕಮಿಟಿನ ಹಾಕಬೇಕಂತ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ನ ಆದೇಶ ಮಾಡಿದ್ದಾರೆ. ಇದಕ್ಕೆ ಫ್ರೈಡೇ ದಿವಸ ಸೆಂಟ್ರಲ್ ಗೌರ್ಮೆಂಟು ಸ್ವಲ್ಪ ಜನ ಮೆಂಬರ್ಸಿಂದ ಒಂದು ಕಮಿಟಿನ ಅಪಾಯಿಂಟ್ ಮಾಡ್ತಿರೋ ಥರ ಆ ಮೆಂಬರ್ಸ್ ಒಂದು ಹೆಸರುಗಳನ್ನು ಮೆನ್ಷನ್ ಮಾಡ್ತಾ ಒಂದು ಸೀಲ್ ಕವರಲ್ಲಿ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದರ ಫಸ್ಟ್ ಹಿಯರಿಂಗ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಸಬ್ಮಿಟ್ ಮಾಡಿರುವಂಥ ಈ ಕಮಿಟಿನ ಆಕ್ಸೆಪ್ಟ್ ಮಾಡ್ತಿಲ್ಲ ಅಂತ. ಬಿಕಾಸ್ ಈ ಇಶ್ಯೂನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೂ ಅಲಿಗೇಷನ್ಸ್ ಇದೆ ಅಲ್ವಾ. ಅದರಿಂದ ಸೆಂಟ್ರಲ್ ಗೌರ್ಮೆಂಟು ಸಜೆಸ್ಟ್ ಮಾಡಿರೋವಂಥ ಕಮಿಟಿ ಪರ್ಸನ್ಸ್ ಏನಾದರೂ ತಗೊಂಡ್ರಿ ಈ ಕೇಸ್ ಮೇಲೆ ಟ್ರಾನ್ಸ್ಪರೆನ್ಸಿ ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಗತ್ತೆ ಅಲ್ವಾ. ಅದರಿಂದ ಸುಪ್ರೀಂ ಕೋರ್ಟ್ ಅವರೇನೆ ಸ್ವಲ್ಪ ಮೆಂಬರ್ಸಿಂದ ಒಂದು ಕಮಿಟಿನ ಮಾಡ್ತೀವಿ ಅನ್ನೋ ಥರ ಆದೇಶ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಮಾಡುವಂಥ ಈ ಕಮಿಟಿ ಯಾವುದೆಲ್ಲ ಇರುತ್ತಲ್ವಾ, ಇದು ಆ ಇಶ್ಯೂ ರಿಲೇಟೆಡ್ ಆಗಿ ವಿಚಾರಣೆ ಮಾಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಕಂಪ್ಲೀಟ್ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅವರು ಸೆಲೆಕ್ಟ್ ಮಾಡಿರುವಂಥ ಕಮಿಟಿನಲ್ಲಿ ಯಾರಿರ್ತಾರೆ ಅಂಡ್ ಆ ಕಮಿಟಿ ಯಾವ ಥರ ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತೆ ಅನ್ನೋದು ನಾವು ನೋಡಬೇಕು. ಸೆಂಟ್ರಲ್ ಗೌರ್ಮೆಂಟು ಸೆಲೆಕ್ಟ್ ಮಾಡಿರುವಂಥ ಕಮಿಟಿನ ಸುಪ್ರೀಂ ಕೋರ್ಟ್ ಅವರು ರಿಜೆಕ್ಟ್ ಮಾಡಿರುವಂಥ ಕಾರಣವಾಗಿ ಈ ಅಪ್ಡೇಟ್ ಬಂದ ತಕ್ಷಣವೇ ಇವತ್ತಿನ ಸೆಷನಲ್ಲಿ ಅದಾನಿ ಎಂಟರ್ಪ್ರೈಸ್ ಸ್ಟಾಕು ಸ್ವಲ್ಪ ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟು ಮದರ್ಸನ್ ಸುಮಿ ಅವರಿಂದ ಈ ವೀಕೆಂಡಲ್ಲಿ ಒಂದು ಲಾರ್ಜೆಸ್ಟ್ ಅಕ್ವಿಜಿಷನ್ ಅಪ್ಡೇಟ್ ಬಂದಿದೆ ಅಲ್ವಾ. ಈ ಮದರ್ಸನ್ ಸುಮಿ ಅವರು ಸಬ್ಸಿಡರಿ ಆಗಿರುವಂಥ ಸಾಮ್ವರ್ಧನ್ ಮದರ್ಸನ್ ಸುಮಿ ಅವರು ಆಟೋಮೆಟಿಕ್ ಸಿಸ್ಟಮ್ನ ಜರ್ಮನಿ ಅವ್ರಿಗೆ ಸಂಬಂಧಿಸಿರುವ SCS ಆಟೋ ಸಿಸ್ಟಮ್ ಟೆಕ್ನಿಕ್ನಲ್ಲಿ 100% ಸ್ಟೇಕ್ನ ಅಕ್ವೈರ್ ಮಾಡ್ತಿರೋ ಥರ ಈ ಟೋಟಲ್ ಸ್ಟೇಕ್ಗೆ ಇವರು 540 ಮಿಲಿಯನ್ ಯೂರೋಸ್ನ ಸ್ಪೆಂಡ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ನೋಡಿದ್ರೆ 4,800 ಕ್ರೋರ್ಸು. ಈ SCS ಸಿಸ್ಟಮ್ ಆಟೋಮೆಟಿಕ್ ಅನ್ನೋದು ಕಂಪನಿ ಏನು ಮಾಡುತ್ತೆ ಅಂದರೆ ಇವರು ಆಟೋ ಇಂಡಸ್ಟ್ರಿನಲ್ಲಿ ಅಸೆಂಬ್ಲಿ ಆ್ಯಂಡ್ ಲಾಜಿಸ್ಟಿಕ್ ಸರ್ವಿಸ್ ಪ್ರೊವೈಡ್ ಮಾಡೋದ್ರಲ್ಲಿ ಗ್ಲೋಬಲಿ ಒನ್ ಆಫ್ ದಿ ಲೀಡಿಂಗ್ ಪ್ಲೇಯರ್. ಆ್ಯಂಡ್ ಈ ಅಕ್ವಿಜಿಷನ್ ಮೂಲಕ ಗ್ಲೋಬಲ್ ಆಟೋಮೆಟಿಕ್ ಸಪ್ಲೈ ಚೈನ್ನಲ್ಲಿ ಮದರ್ಸನ್ ಸುಮಿ ಅವರು ಪ್ರೆಸೆಂಟ್ ಅಂತೂ ಎಕ್ಸ್ಪೆಂಡ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಇವರ ಕ್ಲೈಂಟ್ಸ್ ಒಂದು ವಿಸಿಬಿಲಿಟಿನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವರು ಶೇರ್ ಮಾಡ್ತಿದ್ದಾರೆ. ಆ್ಯಂಡ್ ಇವರು ಅಕ್ವೈರ್ ಮಾಡಿರುವಂಥ SCS ಆಟೋ ಸಿಸ್ಟಮ್ ಟೆಕ್ನಿಕ್ ಕಂಪನಿಯೊಂದು ಕ್ಯಾಲೆಂಡರ್ ಇಯರ್ 2022ನಲ್ಲಿ ಇವರ ರೆವೆನ್ಯೂಸು 7,940 ಕ್ರೋರ್ಸ್ ಆ್ಯಂಡ್ ಇವರ ಎಬಿಟಾ ಮಾರ್ಜಿನ್ಸು 11% ಇದೆ ಅಂತ ಮದರ್ಸನ್ ಸುಮಿ ಅವರು ಇಷ್ಟೊಂದು ಲಾರ್ಜೆಸ್ಟ್ ಅಕ್ವಿಜಿಷನ್ ಅನೌನ್ಸ್ ಮಾಡಿದ್ದು ಆ್ಯಂಡ್ ಇವರ ಪ್ರೆಸೆಂಟನ್ನು ಆಟೋ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಅಂತ ಇವರು ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡಿರೋ ಕಾರಣವಾಗಿ ಇವತ್ತಿನ ಸೆಷನಲ್ಲಿ ನಾವು ಮದರ್ಸನ್ ಸುಮಿ ಸ್ಟಾಕ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ನೋಡಿದ್ದೀವಿ. ನೆಕ್ಸ್ಟು ಇವತ್ತಿನ ಸೆಷನಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ಸ್ನಲ್ಲಿ ಅಪಿರಿಯಲ್ ಸ್ಟಾಕ್ಸಲ್ಲಿ ಲೈಕ್ ESP ಅಪಿರಿಯಲ್ಸ್, ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಈ ಥರ ಸ್ಟಾಕ್ಸಲ್ಲಿ ಯಾವುದೆಲ್ಲ ಇದೆ ಅಲ್ವಾ, ಈ ಸ್ಟಾಕ್ಸ್ ಎಲ್ಲನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ಮೇಯ್ನ್ ರೀಸನ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಟೆಕ್ಸ್ಟೈಲ್ಸ್ನ US ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಲ್ವಾ. ನಾವು US ಅಲ್ಲಿ ಆ್ಯಂಡ್ ಯುರೋಪಲ್ಲಿ ಎಕಾನಮಿ ಸ್ಲೋಡೌನ್ಸ್ ಆಗಿರೋ ಕಾರಣವಾಗಿ ಈ ಟೆಕ್ಸ್ಟೈಲ್ ಸೆಕ್ಟರಲ್ಲಿರುವಂಥ ಕಂಪ್ನೀಸ್ಗೆ ಎಕ್ಸ್ಪೋರ್ಟ್ಸ್ ಆರ್ಡರ್ಸ್ ಅಂತೂ ಕಮ್ಮಿ ಆಗ್ತಾ ಬರ್ತಿದೆ. ಆ್ಯಂಡ್ ಲಾಸ್ಟು 5 ಮಂತ್ಸಿಂದಾನು ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಅಂತೂ ಕಂಟಿನ್ಯೂಸ್ಲಿ ಡ್ರಾಪ್ ಆಗ್ತಾನೆ ಬಂದಿವೆ. ಈ ಆಗಸ್ಟ್ ಮಂತಲ್ಲಿ 14.7% ಡ್ರಾಪ್ ಆದರೆ ಡಿಸೆಂಬರ್ ಮಂತಲ್ಲಿ 12.9% ಡ್ರಾಪ್ ಆಗಿದೆ. ಆ್ಯಂಡ್ ರಿಮೈನಿಂಗ್ ಒನ್ಸ್ ಎಷ್ಟು ಡ್ರಾಪ್ ಆಗಿದೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು.
ನಾವು ಈ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಕಂಟಿನ್ಯೂಸ್ಲಿ ಡ್ರಾಪ್ ಆಗ್ತಿರೋ ಕಾರಣವಾಗಿ ಅದು ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಇರುವಂಥ ಕಂಪ್ನೀಸ್ ಮೇಲೆ ಪ್ರೆಷರ್ ಮಾಡೋ ಥರ ಆಗಿದೆ. ನಾವು ಟೆಕ್ಸ್ಟೈಲ್ ಸೆಕ್ಟರ್ಸಲ್ಲಿರುವಂಥ ಕಂಪ್ನೀಸ್ಗೆ ಜಾನ್ವರಿ ಮಂತಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಅಂತೂ ಬಂದಿದೆ. ಅದೇನೆಂದರೆ ಜಾನ್ವರಿ ಮಂತಲ್ಲಿ ನೆಟ್ವೇರ್ ಎಕ್ಸ್ಪೋರ್ಟ್ಸು ಡಾಲರ್ ಟರ್ಮ್ಸಲ್ಲಿ ನೋಡಿದ್ರೆ 1.5% ಬೆಳೆದಿರೋ ಥರ, ಅದೇ ರುಪಿ ಟರ್ಮ್ಸಲ್ಲಿ ನೋಡಿದ್ರೆ 11.6% ಬೆಳೆದಿರೋ ಥರ ತಿರುಪೂರ್ ಎಕ್ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಕಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ತಮಿಳುನಾಡು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹಬ್. ನಾವು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸು ಮತ್ತೆ ಜಾನ್ವರಿ ಮಂತಲ್ಲಿ ಬೆಳೆದಿರೋ ಕಾರಣವಾಗಿ ಅಂಡ್ ಈ ಸೆಕ್ಟರಲ್ಲಿರುವಂಥ ಕಂಪ್ನೀಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬೋದು. ಅಂಡ್ ಅದಲ್ಲದೆ ಈ ಅಸೋಸಿಯೇಷನಲ್ಲಿ ಸ್ವಲ್ಪ ಜನ ಮೆಂಬರ್ಸ್ ಅಂತೂ ಕಮೆಂಟ್ ಮಾಡ್ತಾ ಇವರಿಗೆ ಮತ್ತೆ US ಇಂದ ಆರ್ಡರ್ಸು ಸ್ಟಾರ್ಟ್ ಆಗಿರೋ ಥರ ಕಮೆಂಟ್ ಮಾಡ್ತಿದ್ದಾರೆ. ಲಾಸ್ಟ್ 1 year ಆಗಿ US ಅಲ್ಲಿ ಎಕಾನಮಿ ಸ್ಲೋ ಡೌನ್ ಆಗಿರೋ ಕಾರಣವಾಗಿ ಬಿಗ್ ಪ್ಲೇಯರ್ಸ್ ಇಂದ ಆರ್ಡರ್ಸ್ ಅಂತೂ ಸ್ಟಾಪ್ ಆಗಿತ್ತು. ನಾವು ವಾಲ್ಮಾರ್ಟ್ ಅವರಿಂದ ಆರ್ಡರ್ಸು ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದರೆ ಅಲ್ಲಿ ಎಕಾನಮಿ ಸ್ವಲ್ಪ ರಿಕವರಿ ಕಾಣಿಸ್ತಾ ಇರೋದು ಅಂಡ್ ಇವರ ಆರ್ಡರ್ಸ್ನು ಮತ್ತೆ ವಾಲ್ಮಾರ್ಟ್ ಅವರು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಈವನ್ ವಾಲ್ಮಾರ್ಟ್ ಅವರೇ ಎಲ್ಲ ಪ್ರಿಮಾರ್ಕ್ ಅವರಿಂದನೂ ಇವರಿಗೆ ಆರ್ಡರ್ಸ್ ಬರ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ಮತ್ತೆ US ಎಕಾನಮಿ ಗ್ರೋತ್ ಸ್ಟಾರ್ಟ್ ಆಗಿರೋ ಥರ ಇವ್ರಿಗೇನಾದರೂ ಕಂಟಿನ್ಯೂಸ್ಲಿ ಇನ್ನು ಆರ್ಡರ್ಸ್ ಬರ್ತಾ ಇದ್ರೆ ಅದು ಟೆಕ್ಸ್ಟೈಲ್ ಸೆಕ್ಟರ್ಸಲ್ಲಿರುವಂಥ ಕಂಪ್ನೀಸ್ಗೆ ಪಾಸಿಟಿವ್ ಆಗಿ ಪ್ಲೇ ಮಾಡುತ್ತಲ್ವಾ. ಸೊ ಜಾನ್ವರಿ ಮಂತಲ್ಲಿ ಎಕ್ಸ್ಪೋರ್ಟ್ಸ್ ಬೆಳೆದಿರೋ ಕಾರಣವಾಗಿ ವಾಲ್ಮಾರ್ಟ್ ಅವರಿಂದ ಬಿಗ್ ಪ್ಲೇಯರ್ಸ್ ಇಂದ ಆರ್ಡರ್ಸ್ ಬರ್ತಿದೆ ಅಂತ ಅಪ್ಡೇಟ್ಸ್ ಕಾರಣವಾಗಿ ಇವತ್ತು ಅಪ್ರಿಲ್ ಸ್ಟಾಕ್ಸಲ್ಲಿ ರ್ಯಾಲಿ ಬಂದಿದೆ. ನೆಕ್ಸ್ಟು ಭಾರತ್ ಡೈನಾಮಿಕ್ಸ್ ಅವ್ರಿಗೆ $250 million ಎಕ್ಸ್ಪೋರ್ಟ್ಸ್ ಆರ್ಡರ್ ಬಂದಿರೋ ಥರ ಹೇಳ್ತಿದ್ದಾರೆ. ಈ ಆರ್ಡರ್ನ ಗೌರ್ಮೆಂಟ್ ಕ್ಲಿಯರೆನ್ಸ್ ಬಂದ ಮೇಲೆ ಇವರು ಎಕ್ಸಿಕ್ಯೂಟ್ ಮಾಡ್ತಿರೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಆದರೆ ಈ ಆರ್ಡರ್ ಇವರಿಗೆ ಯಾರ ಹತ್ರದಿಂದ ಬಂದಿದೆ ಅಂತ ಅಂಡ್ ಇದರ ರಿಲೇಟೆಡ್ ಆಗಿ ಏನು ಮೆನ್ಷನ್ ಮಾಡಿಲ್ಲ. ಇವರಿಗೆ ಆರ್ಡರ್ ಬಂದಿದೆ ಅಂತ ಅಪ್ಡೇಟಿಂದಾನೇ ಇವತ್ತಿನ ಸೆಷನಲ್ಲಿ ಭಾರತ್ ಡೈನಾಮಿಕ್ಸ್ ಸ್ಟಾಕು 4% ಮೇಲೆ ಬೆಳೆದಿದೆ. ಇವತ್ತು ಮಾರ್ನಿಂಗು ಸಿಪ್ಲಾ ಸ್ಟಾಕ್ಸಲ್ಲಿ ನಮಗೆ ಒಳ್ಳೆ ಪ್ರೆಷರ್ ಕಾಣಿಸಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಇವರ ಪೀತಾಂಪುರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಫೆಬ್ರವರಿ 6 ಇಂದ ಫೆಬ್ರವರಿ 17 ಮಧ್ಯದಲ್ಲಿ US FDA ಅವರು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇನ್ಸ್ಪೆಕ್ಷನ್ನ ಕಂಡಕ್ಟ್ ಮಾಡಿದ್ದಾರೆ. ಈ ಇನ್ಸ್ಪೆಕ್ಷನ್ನು ಕಂಪ್ಲೀಟ್ ಆಗಿರೋ ಕಾರಣವಾಗಿ ಇವರಿಗೆ 8 ಅಬ್ಸರ್ವೇಷನ್ಸು ಇಶ್ಯೂ ಮಾಡಿದ್ದಾರೆ. ಇವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ 8 ಅಬ್ಸರ್ವೇಷನ್ಸ್ ಇಶ್ಯೂ ಮಾಡಿರೋಂಥ ಅಪ್ಡೇಟಿಂದಾನೇ ಇವತ್ತಿನ ಸೆಷನಲ್ಲಿ ನಮಗೆ ಸಿಪ್ಲಾ ಸ್ಟಾಕ್ನಲ್ಲಿ ಇಷ್ಟೊಂದು ಪ್ರೆಷರ್ ಕಾಣಿಸಿದೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟ್ ರೆಸ್ಪಾಂಡ್ ಆಗ್ತಾ ಈ ಅಬ್ಸರ್ವೇಷನ್ ರಿಲೇಟೆಡ್ ಆಗಿ ಇವರು ಶಾರ್ಟ್ಲಿ US FDA ಅವರಿಗೆ ರೆಸ್ಪಾಂಡ್ ಆಗ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಕೋಫೋರ್ಸ್ ಅವರಿಗೆ ಲಾಜಿಸ್ಟಿಕ್ಸ್ ಸೆಕ್ಟರ್ನಲ್ಲಿ ಕೋರ್ಸರ್ ಇಬೋಲ್ ಅನ್ನುವಂಥ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿರೋ ಥರ ಅನೌನ್ಸ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡೋ ಮೂಲಕ ಈ ಸೆಕ್ಟರಲ್ಲಿರುವಂಥ ಅನ್ಸ್ಟ್ರಕ್ಚರ್ಡ್ ಪೇಪರ್ ಬಿಲ್ನ ಆಟೋಮೇಷನ್ ಮಾಡಬಹುದು ಅಂತ ಹೇಳಿ ಅಂಡ್ ಇದರಿಂದ ಈ ಸೆಕ್ಟರ್ಲಿರುವಂಥ ಕಂಪನೀಸ್ ಒಂದು ಕಾಸ್ಟ್ ರೆಡ್ಯೂಸ್ ಜೊತೆಗೆ ಅಸೆಟ್ ಯುಟಿಲೈಸೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವರು ಶೇರ್ ಮಾಡ್ತಿದ್ದಾರೆ. ಇವರ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದ್ದಾರೆ ಅಂತ ಬಂದಿರೋ ಅಪ್ಡೇಟ್ ಇಂದಾನೆ ಇವತ್ತಿನ ಸೆಷನಲ್ಲಿ ಕೋಫೋರ್ಸ್ ಸ್ಟಾಕು ಪಾಸಿಟಿವ್ ಆಗಿ ಮೊಮೆಂಟಮ್ ಕಾಣಿಸಿದೆ. ನೆಕ್ಸ್ಟು KEC ಇಂಟರ್ನ್ಯಾಷನಲ್ ಅವರಿಗೆ ಸಿವಿಲ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಕೇಬಲ್ಸ್ ತರ ವೇರಿಯಸ್ ಬಿಸ್ನೆಸ್ ಲೈನ್ಸ್ ಅಲ್ಲಿ ಇವರಿಗೆ 3023 crores ವರ್ತು ನ್ಯೂ ಆರ್ಡರ್ಸ್ ಬಂದಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಇವರಿಗೆ 2060 crores ವರ್ತು ಸಿಂಗಲ್ ಲಾರ್ಜೆಸ್ಟ್ ಆರ್ಡರ್ ಬಂದಿರೋ ಥರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇವ್ರ ಈ ಥರ ಕಂಟಿನ್ಯೂಸ್ಲಿ ಒಳ್ಳೆ ಆರ್ಡರ್ಸ್ ಬರ್ತಿದೆ ಅಲ್ವಾ. ನಾವು ಇವರಿಗೆ 3000 crores ಆರ್ಡರ್ ಬಂದಿರುವಂಥ ಅಪ್ಡೇಟ್ ಇಂದಾನೆ ಇವತ್ತಿನ ಸೆಷನ್ ಅಲ್ಲಿ KEC ಇಂಟರ್ನ್ಯಾಷನಲ್ ಸ್ಟಾಕು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಹಿಂದೂಸ್ತಾನ್ ಯೂನಿಲಿವರ್ ಅವರು ಅನ್ನಪೂರ್ಣ ಅಂಡ್ ಕ್ಯಾಪ್ಟನ್ ಕುಕ್ ಈ 2 ಬ್ರ್ಯಾಂಡ್ಸ್ನ ಡೈವರ್ಸ್ ಮಾಡ್ತಿರೋ ಥರ ಅನೌನ್ಸ್ ಮಾಡಿದ್ದಾರೆ. ಈ ಅನ್ನಪೂರ್ಣ ಅಂಡ್ ಕ್ಯಾಪ್ಟನ್ ಕುಕ್ ಬ್ರ್ಯಾಂಡ್ಸು ಇವರು ಸೇಲ್ ಮಾಡೋದಕ್ಕೆ ಮೇನ್ ರೀಸನ್ ಇವೆರಡೂ ನಾನ್ ಕೋರ್ ಕ್ಯಾಟಗರಿಗೆ ಸಂಬಂಧಿಸಿರೋದು. ಇವರ ಮೇನ್ ಕೋರ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಇವನ್ನ ಡೈವರ್ಸ್ ಮಾಡೋದಕ್ಕೆ ನೋಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ 2 ಬ್ರ್ಯಾಂಡ್ಸ್ನ ಇವರು ಉಮಾ ಗ್ಲೋಬಲ್ ಫುಡ್ಸ್ ಅಂಡ್ ಉಮಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅವರಿಗೆ ಸೆಲ್ ಮಾಡ್ತಿರೋ ಥರ ಇದರ ಮೂಲಕ ಇವರಿಗೆ 60 crores ವರ್ಗೂ ಕ್ಯಾಶ್ ಬರುತ್ತೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ವ್ಯಾಲ್ಯೂ ಆಡೆಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಕಂಪನಿ ಆಗಿರುವಂಥ ಪೆನ್ನಾರ್ ಇಂಡಸ್ಟ್ರಿ ಅವರಿಗೆ ವೇರಿಯಸ್ ಬಿಸ್ನೆಸ್ ವರ್ಟಿಕಲ್ಸ್ನಲ್ಲಿ ರಿಪೀಟೆಡ್ ಕ್ಲೈಂಟ್ಸ್ ಇಂದಾನು 851 crores ವರ್ಗೂ ಆರ್ಡರ್ಸ್ ಬಂದಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇವರು ಆರ್ಡರ್ಸ್ ಇಶ್ಯೂ ಮಾಡಿರುವಂಥ ಕಸ್ಟಮರ್ಸ್ ಲಿಸ್ಟ್ನ ರಿಪೀಟೆಡ್ ಕ್ಲೈಂಟ್ಸ್ ಲೈಕ್ ರಿಲಯನ್ಸ್, ಜಿಮ್ ಲ್ಯಾಬ್ರೋಟರೀಸ್, ಟೆಕ್ನೋಕ್ರಾಫ್ಟ್ ಇಂಡಸ್ಟ್ರೀಸ್, ಅಶೋಕ್ ಲೈಲ್ಯಾಂಡ್, ಹಿಂದಾಲ್ಕೋ, ಟಾಟಾ ಪವರ್ ಜೊತೆಗೆ ರಿಮೈನಿಂಗ್ ಕಂಪನೀಸ್ ಎಲ್ಲ ಇದೆ. ಇದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇಷ್ಟೊಂದು ದೊಡ್ಡ ಕ್ಲೈಂಟ್ಸ್ ಇಂದ ಇವರಿಗೆ ಆರ್ಡರ್ಸ್ ಬಂದಿದೆ ಅಂತ ಅಪ್ಡೇಟ್ ಇಂದಾನೆ ಇವತ್ತಿನ ಸೆಷನಲ್ಲಿ ಪೆನ್ನಾರ್ ಇಂಡಸ್ಟ್ರಿ ಸ್ಟಾಕ್ ಅಂತೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.